ಅಷ್ಟು ದೊಡ್ಡ ಸ್ಟೇಜ್ ಮೇಲೆ ರಣವೀರ್ ಸಿಂಗ್ ಕಾಂತಾರ ಸಿನಿಮಾಕ್ಕೆ ಅಪಮಾನ ಮಾಡಿದ್ರ? ಅವರ ಮಾತು ಕೇಳಿ ರಿಷಬ್ ಶೆಟ್ಟಿ ಅವರು ನಗ್ತಿದ್ಯಾಕೆ? ರೀಸೆಂಟ್ ಆಗಿ ಗೋವಾದಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ರಿಷಬ್ ಶೆಟ್ಟಿ ಮತ್ತೆ ರಣವೀರ್ ಸಿಂಗ್ ಅವರು ಇರ್ತಾರೆ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿರ್ತಾರೆ. ಸೊ ಯಾವಾಗ ರಣವೀರ್ ಸಿಂಗ್ ಅವರಿಗೆ ಸ್ಟೇಜ್ ಮೇಲೆ ಮಾತಾಡಕ್ ಅವಕಾಶ ಸಿಗತ್ತೆ, ಅವರು ಕಾಂತಾರದ ಸಕ್ಸಸ್ ಬಗ್ಗೆ ಆಗಿ ಮಾತನಾಡಿದರೆ ಅದು ಒಳ್ಳೆ ವಿಚಾರ. ಬಟ್ ಯಾವಾಗ ಅವರು ಪರ್ಟಿಕ್ಯುಲರ್ ಸೀನ್ ಬಗ್ಗೆ ಮಾತನಾಡಿದ್ಮೇಲೆ ಅವ್ರು ಕೊಟ್ಟಂತ ರಿಯಾಕ್ಷನ್ ಏನಿದೆ ಅದು ಇವಾಗ ಅಪಮಾನಕ್ಕೆ ಈಡಾಗಿದೆ. ಇದೇ ತರ ಬಾಲಿವುಡ್ ಆಕ್ಟರ್ಸ್ ಚಾಟವನ್ನ ಮೆರೀತಾರೆ. ಈ ಸೀನ್ ಅಲ್ಲಿ ರಿಷಬ್ ಶೆಟ್ಟಿ ಅವ್ರ ಮೈ ಮೇಲೆ ಏನ್ ಚಾಮುಂಡಿ ದೈವ ಬರುತ್ತೆ, ಬಟ್ ಅದನ್ನ ಅವರು ದೆವ್ವ ಅಂತ ಕರೆದ್ರು. ಈ ಒಂದು ಮಾತೆ ಇವತ್ತಿಗೆ ವಿವಾದಕ್ಕೆ ಸಿಲುಕ್ ಬಿದ್ದಿದೆ. ಸೊ ಈ ಒಂದು ವಿಚಾರದಲ್ಲಿ ದೈವ ಆರಾಧಕರು ಮತ್ತೆ ತುಳುನಾಡಿನ ಜನರು ಕ್ಷಮೆ ಕೇಳಬೇಕಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಣವೀರ್ ಸಿಂಗ್ ಅವರು ಈ ತರ ಸ್ಟೇಟ್ಮೆಂಟ್ ಆಗ್ಲಿ ಈ ತರ ಮಾಡ್ತಿರ್ಬೇಕಾದ್ರೆ ರಿಷಬ್ ಶೆಟ್ಟಿ ಅವರು ನಗ್ತಿದ್ರು ಅಂತ ಕೆಲವರು ಆರೋಪವನ್ನ ಮಾಡಿದ್ದಾರೆ. ಸೊ ರಣವೀರ್ ಸಿಂಗ್ ಅವರು ಆ ತರ ಅನುಕರಣೆ ಮಾಡುತ್ತಿರ್ಬೇಕಾದ್ರೆ ರಿಷಬ್ ಶೆಟ್ಟಿ ಅವರು ನಗ್ತಾ ಇದ್ರು ಅಂತ ಇದೊಂದು ಎಡಿಟೆಡ್ ವಿಡಿಯೋ ಅಂತಾನು ಕೂಡ ಹೇಳ್ತಿದ್ದಾರೆ. ಅದೇ ತರ ಇನ್ನೊಂದು ವಿಡಿಯೋದಲ್ಲಿ ಅವರು ಆ ತರ ಅನುಕರಣೆ ಮಾಡಿದಾಗ ಸೊ ನೋ ಅಂತ ಅವರು ಹೇಳಿರೋದು ಸ್ವಲ್ಪ ಅಷ್ಟೊಂದು ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಅವ್ರು ಸ್ಟೇಜ್ ಮೇಲೆ ಹೋಗಿ ಹೇಳ್ಬೋದಿತ್ತಲ್ಲ ಅನ್ನೋದು ಜನರ ಅಭಿಪ್ರಾಯವಾಗಿತ್ತು. ಈ ಹಿಂದೆನೂ ಕೂಡ ರಿಷಬ್ ಶೆಟ್ಟಿ ಅವರು ತಮ್ಮ ಕಾಂತಾರ ಸಿನಿಮಾ ಬಂದ ಮೇಲೆ ದೈವ ಅನುಕರಣೆ ಮಾಡಬೇಡಿ ಅಂತ ಬಹಳಷ್ಟು ಸಾರಿ ಹೇಳಿದ್ದಾರೆ. ಒಂದ್ ಕಡೆಯಲ್ಲಿ ದೈವ ಆರಾಧಕರಿಗೆ ಇದು ನೋವನ್ನ ಉಂಟು ಮಾಡಿದೆ. ಸೊ ಆದಷ್ಟು ಬೇಗ ರಣವೀರ್ ಸಿಂಗ್ ಅವರು ಇದಕ್ಕೆ ಕ್ಷಮೆಯನ್ನ ಕೇಳ್ಬೇಕಂತ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇನ್ನು ಮುಂದುವರೆದು ರಣವೀರ್ ಸಿಂಗ್ ಅವರು ಹೇಳ್ತಾರೆ, ನನ್ನ ಕಾಂತಾರ ಪಾರ್ಟ್ 3 ನೋಡಲು ಬಯಸ್ತೀರಾ ಅಂತ ಹೇಳಿ. ಮೊದ್ಲೇನೋ ರಿಷಬ್ ಶೆಟ್ಟಿ ಅವರು ಯೋಚನೆ ಮಾಡಬಹುದಿತ್ತು, ಬಟ್ ಇವಾಗಂತೂ ಆತರ ಯೋಚನೆ ಮಾಡಲ್ಲ. ಇದೀಗ ರಣವೀರ್ ಸಿಂಗ್ ಅವರು ಕಾಂತಾರದ ಅಪಮಾನ ಮಾಡಿದ್ದೀನಿ ಅಂತ ಅನ್ಸಿದ್ರೆ ಅದಕ್ಕೆ ಕ್ಷಮೆಯನ್ನ ಕೇಳ್ತೀನಿ ಅಂತ ಕ್ಷಮೆಯನ್ನ ಕೇಳಿದ್ದಾರೆ. ಆಕ್ಚುಲಿ ಅವರ ಪ್ರಕಾರ ಅವರು ಕಾಂತಾರ ಸಿನಿಮಾವನ್ನ ಹೊಗಳಕ್ ಹೋಗಿದ್ದು ಅದನ್ನ ಬಿಟ್ಟು ಬೇರೆ ಯಾವುದೇ ಉದ್ದೇಶ ಇರ್ಲಿಲ್ಲ. ಸೊ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಕ್ಷಮಿಸಿ ಅಂತ ಅವರೇ ಕ್ಷಮೆಯನ್ನ ಕೇಳಿದ್ದಾರೆ.